ಇನ್ನೊಂದು ನಾವು ಬೇಗ ಬಂದಿದ್ದು ರೀಸನ್ ನಾವು 6 ಗಂಟೆಗೆ ಬಿಟ್ರಿ. ನಾವು ಅದೇ ಹಳೆ ರೂಟ್ ಬಂದಿದ್ರೆ ಏನಾಗ್ತಿತ್ತು, ಇನ್ನು ನಾವು ದೇವನಹಳ್ಳಿನ ರೀಚ್ ಆಗ್ತಾರಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ಯಾಚಸ್ ಈಗ ನಾವು ಬಂದಿದ್ದು ಹೈವೇ ಸಖತ್ತಾಗಿದೆ ಅಲ್ಲ. ಹೊಸಕೋಟೆಯಿಂದ ಲೆಫ್ಟ್ ತಗೊಂಡು ದೇವನಹಳ್ಳಿ ಹೈವೇ ಹತ್ತಿರ ಕರೆಕ್ಟ್ ಆಗಿ ಹಾಫ್ ಅನ್ ಅವರ್ ಅಲ್ಲಿ ನಾವು ದೊಡ್ಡಬಳ್ಳಾಪುರ ರೀಚ್ ಆಗ್ತೀವಿ. ಕರೆಕ್ಟ್. ಈಗ ಆರಾಮಾಗಿ ನೋಡು, ನಾವು ಬೇಗ ಹೋಗ್ಬೋದು. ನಾವು ಹಳೆ ರೂಟ್ ಯೂಸ್ ಮಾಡೋದಕ್ಕೆ ರೀಚ್ ಆಗ್ತೀರಿ ಅಂತ. ಕರೆಕ್ಟ್. ಆದ್ರೆ ಇನ್ನೂ ಬೇಗ ರೀಚ್ ಆಗಿದ್ದೀರಿ. ಸೊ ನೆಕ್ಸ್ಟ್ ಟೈಮ್ ನೀವು ಪ್ಲಾನ್ ಮಾಡಿದ್ರೆ ಘಾಟಿಗೆ ಹೈವೇ ಮೇಲೆ ಬನ್ನಿ. ದೊಡ್ಡಬಳ್ಳಾಪುರ ಬಂದ್ರೆ ದೊಡ್ಡಬಳ್ಳಾಪುರದಿಂದ ಕರೆಕ್ಟ್ ಆಗಿ 20 ಕಿಲೋಮೀಟರ್ಸ್ ಘಾಟಿಗೆ. ಮೂಲದೇವರು ಇದೆ, ಬಟ್ ಕ್ಲೋಸ್ ಅಲ್ಲಿ ಇದೆ. ಇದು ಬಂದು 10ನೇ ಸೆಂಚುರಿನ ಕಟ್ಟಿರೋದು. ಆಲ್ಮೋಸ್ಟ್ 600 years ಓಲ್ಡ್ ದೇವಸ್ಥಾನ. 600 ವರ್ಷಗಳ ಹಿಂದೆ ಕಟ್ಟಿರೋ ದೇವಸ್ಥಾನ ಇದು. ದೇವಸ್ಥಾನದ ವಿಶೇಷತೆ ಬಂದು ತುಂಬಾ ಹಳೆಯ ದೇವಸ್ಥಾನ. ಮತ್ತೆ ಇಲ್ಲಿ ನಾಗದೋಷ ಸರ್ಪದೋಷ ಏನೇ ಇದು ನಿವಾರಣೆ ಮಾಡ್ತಾರೆ. ಆದರೆ ಇದಕ್ಕೆ ಫಸ್ಟೇ ಬಂದು ಇಲ್ಲಿ ಬುಕ್ ಮಾಡ್ಕೊಂಡು ಪೂಜೆ ಮಾಡಿಸ್ಬೇಕು. ಆಮೇಲೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಬಂದು ಇಲ್ಲಿ ನಾಗರೂಪದಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಆಗಲೇ ಅಲ್ಲಿ ತೋರಿಸಿರಲ್ಲ, ಅದು ಮೂಲ ದೇವರು. ಇಲ್ಲಿ ಒಳಗಡೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ. ಆಮೇಲೆ ಇಲ್ಲಿ ಕೆಳಗಡೆ ಹೋದರೆ ಇಲ್ಲಿ ನವಗ್ರಹ ನಾಗಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಗಕಲ್ಲುಗಳು ಇಲ್ಲೇನಾದ್ರು ಸರ್ಪದೋಷ ನಾಗದೋಷ ಇದ್ರೆ ಮಾಡಿ ಅದನ್ನ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಹೋಗ್ತಾರೆ. ಅವರು ವರ್ಷಕ್ಕೊಂದ್ಸಲಿ ಬಂದು ಇಲ್ಲೆಲ್ಲ ಅಭಿಷೇಕ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇಟ್ಟಿರೋ ಫುಲ್ಲು ಎಲ್ಲಾನು ಅದನ್ನು ಇದು ಬಿಟ್ಟು ದೇವಸ್ಥಾನ ಆಚೆ ಕೂಡ ಇದೇ ಥರ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಾಕ್ಷಿ ಗಣಪತಿ ದೇವಸ್ಥಾನ, ಆ ಕಡೆ ಶಿವನ ದೇವಸ್ಥಾನ ಎಲ್ಲಾನು ಇದೆ.
ಕೆಳಗಡೆ ಇಳಿದು ಬಂದರೆ ಇಲ್ಲಿ ಬಂದು ಎಲ್ಲರೂ ಪೂಜೆ ಮಾಡಿಕೊಂಡು ಇಲ್ಲಿ ನೈವೇದ್ಯ ಹಾಲು ತೆನೆ ಎರೆದ್ಬಿಟ್ಟು ಹೋಗ್ತಾರೆ. ಈ ದೇವಸ್ಥಾನದ ಬಂದು ವಿಶೇಷತೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದಾಗ ಅಗ್ನಿದೇವರು ಬಂದು ಈ ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕಾದ್ರೆ ಅದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಬೀಳುತ್ತೆ. ಅಲ್ಲಿ ಬೀಳುವಂಥ ಒಂದು ತುಂಡು ಇಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿಯಾಗಿ ನೆಲೆ ಮಾಡಿರೋದು. ಇವರು ಬಂದು ಒಬ್ಬ ರಾಜ ಕನಸಲ್ಲಿ ಹೋಗಿ ಈ ಥರ ನಾನು ಬಂದಿದ್ದೀನಿ, ನನಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿದ್ರು ಅಂದಾಗ ಆವಾಗ ರಾಜರು ಬಂದು ಈ ದೇವಸ್ಥಾನನ ಕಟ್ಟಿರ್ತಾರೆ. ಅವ್ರ ಕನಸಲ್ಲಿ ಬಂದು ಮಾಡಿದ್ಮೇಲೆ ಇಲ್ಲಿ ದೇವಸ್ಥಾನ ಕಟ್ಟಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾವಲಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿದ್ದಾರೆ. ಅದ್ರ ಜೊತೆಯಲ್ಲಿ ಮುಂದೆ ಇರೋದು ಸುಬ್ರಹ್ಮಣ್ಯ ಸ್ವಾಮಿಯಾರೆ, ಹಿಂದೆ ಇರೋದು ಬಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅವರೇ ಅವ್ರಿಗೆ ಕಾವಲು. ಹಿಸ್ಟ್ರಿ ಹೇಳ್ತೀನಿ, ಅಂದರೆ ಇಲ್ಲಿನ ಇತಿಹಾಸ ಏನು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿನ ಶಿವ ಮತ್ತು ಪಾರ್ವತಿ ಹುಟ್ಟಿದ ತಕ್ಷಣ ಅವ್ರ ಕೈಲಿ ಇಟ್ಕೊಳಕ್ಕಾಗ್ತೀರ, ಅವು ಅಗ್ನಿದೇವ್ರ ಕೈಲಿ ಕೊಟ್ಟು ಇಟ್ಕೊಂಡು ಹೋಗ್ಬೇಕಾದ್ರೆ ಕಾಲಿಗೆ ಕಲ್ಸಲ್ಲಿ ಬಿದ್ದೋಗ್ತಾರೆ. ಅವ್ರ ಕೈಯೆಲ್ಲ ಆ ತಾಪಲ್ಲಿ ಇಟ್ಕೊಳೋದಕ್ಕಾಗಲ್ಲ. ಆವಾಗ ಬಿದ್ದಿರೋದ್ರಲ್ಲಿ ಒಂದು ತುಂಡು ಬಂದು ಇಲ್ಲಿ ಒಂದು ಬೀಳುತ್ತೆ. ಆ 7 ಜನನ ಸೇರಿಸಿ ಕಾರ್ತಿಕೇಯರ ಹತ್ರ ಬಿಡ್ತಾರೆ. ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಕಾರ್ತಿಕೇಯ ಅಂತ ಹೇಳ್ಬಿಟ್ಟು ನಾವು ಕರೆಯೋದು. 6 ಜನ ಹೆಣ್ಮಕ್ಳು ಇರ್ತಲ್ಲ, ಅವ್ರ ಹೆಸರು ಕಾರ್ತಿಕೇಯ. ಆ 6 ಜನ ಕಾರ್ತಿಕೇಯರೇ ಸುಬ್ರಹ್ಮಣ್ಯ ಸ್ವಾಮಿನ ಸಾಕೋದು ಬೆಳೆಸೋದು. ಆ 6 ಜನ ಕಾರ್ತಿಕೇಯರಿಗೋಸ್ಕರನೇ ಅವ್ರನ್ನ ಕಾರ್ತಿಕೇಯ ಅಂತ ಹೇಳ್ಬಿಟ್ಟು ಕರೀತಾರೆ. ಅದ್ರ ಜೊತೆನಲ್ಲಿ ಇಲ್ಲಿ ಯಪ್ಪ ಬಿದ್ದಾಗ ಇಲ್ಲಿ ಯಾರು ಪೂಜೆ ಮಾಡ್ತಿರ್ಲಿಲ್ಲ. ಆಮೇಲೆ ಒಬ್ಬ ರಾಜನ ಕನಸಲ್ಲಿ ಹೋಗಿ ಹೇಳ್ತಾರೆ ಅವ್ರು, ಈ ಥರ ನಾನು ಇಲ್ಲಿದ್ದೀನಿ, ನನಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಅಂತಂದಾಗ ಅವಾಗ ಅವರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಂದು ಈ ಅಪ್ಪನಿಗೆ ರಥ ಏನೂ ನಡೆಸ್ತಾ ಇರೋದಿಲ್ಲ, ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತಾ ಇರೋದಿಲ್ಲ. ಆಮೇಲೆ ಮತ್ತೆ ಒಬ್ಬ ಕುಷ್ಠರೋಗಿ ಇರ್ತಾನೆ, ಅವರಿಗೆ ಇಲ್ಲಿ ಬಂದು ಈ ಕಲ್ಯಾಣಿನ ಸ್ನಾನ ಮಾಡಿಕೊಂಡು ದೇವ್ರನ್ನ ನೋಡ್ಕೊಬರ್ತಾರೆ. ಈ ಮೈ ಮೇಲಿರೋ ಕುಷ್ಠರೋಗ ಎಲ್ಲ ಹೋಗುತ್ತೆ. ಮತ್ತು ಇದು ಒಂದು ಯಾವ ಅಂದರೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೇಗೆ ಮಾಡ್ತಾರೋ ಸರ್ಪದೋಷ, ಆಮೇಲೆ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಬಂದು ಇಲ್ಲಿ ಮಾಡ್ತಾರೆ. ಇಲ್ಲಿ ಮಾಡಿಸ್ಬೇಕು ಅಂದರೆ ಫಸ್ಟೇ ಬಂದು ಇಲ್ಲಿ ನಾವು ಟೋಕನ್ ತಗೊಂಡು ಒಂದು ವಾರ ಮುಂಚೆ ಬುಕ್ ಮಾಡ್ಕೊಂಡ್ರೆ ಇದೇ ಯಾಗಶಾಲೆಯಲ್ಲಿ ಮಾಡ್ತಾರೆ. ಅಲ್ಲಿ ಕಲ್ಯಾಣ ಇದೆ, ಕಾಣಿಸ್ತಿದ್ವಾ? ಇಲ್ಲಿ ಒಂದು ಕಲ್ಯಾಣ ಇದೆ, ಆಚೆ ಒಂದು ಕಲ್ಯಾಣ ಇದೆ. ಆಚೆ ಇರೋ ಕಲ್ಯಾಣಿನಲ್ಲಿ ಮುಡಿ ಕೊಟ್ಟು ಸ್ನಾನ ಮಾಡ್ಕೊಂಡು ಒಳಗಡೆ ಬಂದರೆ ಇಲ್ಲಿ ಯಾಗಶಾಲೆ ಮೇಲೆಲ್ಲ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಎಲ್ಲ ಮುಗಿಸ್ಕೊಂಡು ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ನಾವು ಮನೆಗೆ ಹೋಗ್ಬೋದು. ಇದು ಇಲ್ಲಿನ ಇತಿಹಾಸ. ಇಲ್ಲಿ ಬಂದರೆ ನಮಗೆ ಇರೋ ಸರ್ಪ ಸಂಸ್ಕಾರ ದೋಷಗಳೆಲ್ಲ ಹೋಗಿ ಆಮೇಲೆ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ನಾಗರ ಕಲ್ಲುಗಳು. ಅವ್ರವ್ರ ಫ್ಯಾಮಿಲಿಗೆ ಯಾರು ಇಡಬೇಕು ಅಂತ ಹೇಳಿದ್ರೆ ಈ ಥರ ತೊಗೊಂಬಂದು ಅವ್ರವ್ರು ತಕ್ಕಂತೆ ಒಬ್ಬರು ದೊಡ್ಡದಾಗಿ ಕೂರಿಸ್ತಾರೆ, ಒಬ್ಬರು ಚಿಕ್ಕದಾಗಿ ಕೂರಿಸ್ತಾರೆ. ಈ ಥರ ಎಲ್ಲ ಕೂರಿಸ್ಬಿಟ್ಟು ವರ್ಷಕ್ಕೊಂದ್ಸಲಿ ಎಷ್ಟೇ ಬ್ಯುಸಿ ಇದ್ರು ಲೈಫಲ್ಲಿ ವರ್ಷಕ್ಕೊಂದ್ಸಲಿ ಇಲ್ಲಿ ಬಂದು ಈ ನಾಗರ ಕಲ್ಲು ಕೂರಿಸಿರೋದಕ್ಕೆ ಪೂಜೆ ಮಾಡಿಕೊಂಡು ಹೋಗಬೇಕು. ಆವಾಗಲೇ ಅವ್ರಿಗಿರೋ ಇಡೀ ವಂಶಕ್ಕಿರೋ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ.